ಇನ್ನು ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಲಿಂಗಾಯತ ನಾಯಕರು ಗೈರಾಗಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ವಿಜಯೇಂದ್ರ ಇಬ್ಬರು ಕೂಡ ಗೈರಾಗಿದ್ದಾರೆ. ಸಮಾವೇಶದಿಂದ ದೂರ ಉಳಿದಿದ್ದಾರೆ ಸಚಿವೆ ಹೆಬ್ಬಾಳ್ಕರ್ ಕೂಡ. ಹಾಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಗೈರಾಗಿದ್ದಾರೆ. ಇದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆ ಈ ನಾಯಕರುಗಳು ಗೈರು ಆಗಿದ್ದಾರೆ? ನೆಹರು ಮೈದಾನದಲ್ಲಿ ನಡೀತಾ ಇರುವಂತಹ ಸಮಾವೇಶ. ಈ ಸಮಾವೇಶದಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಇದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಸಚಿವ ಈಶ್ವರ್ ಖಂಡ್ರೆ ಅವರು ಭಾಗಿಯಾಗಿದ್ದಾರೆ, ಪ್ರಭಾಕರ್ ಕೋರೆ ಅವರು ಕೂಡ ಭಾಗಿಯಾಗಿದ್ದಾರೆ. ಆದರೆ ಕೆಲವೊಂದಷ್ಟು ಜನ ಮುಖಂಡರುಗಳು ಗೈರಾಗಿರುವಂಥದ್ದು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂಥ ಈ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ, ಇದರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆಯಿಂದಲೂ ಕೂಡ ನಾಯಕರು ಗೈರಾಗಿದ್ದಾರೆ. ಯಾಕಿರಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಚರ್ಚೆಗಳ ಆರಂಭವಾಗ್ತಾ ಇದೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರು ಬಂದಿಲ್ಲ, ವಿಜಯೇಂದ್ರ ಅವರು ಕೂಡ ಬಂದಿಲ್ಲ, ಇನ್ನು ಸಚಿವ ಹೆಬ್ಬಾಳ್ಕರ್ ಅವರು ಕೂಡ ಹಾಜರಾಗಿಲ್ಲ, ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಗೈರಾಗಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ನೆಹರು ಮೈದಾನದಲ್ಲಿ ನಡೀತಾ ಇರುವಂಥ ಸಮಾವೇಶದಲ್ಲಿ ಭಾಗಿಯಾಗಿಲ್ಲ. ಆದರೆ ಈಗಾಗಲೇ ಬೊಮ್ಮಾಯಿ ಅವರಿದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಸಚಿವ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಪ್ರಭಾಕರ್ ಕೋರೆ ಅವರು ಕೂಡ ಬಂದಿದ್ದಾರೆ. ಇನ್ನುಳಿದಂತೆ ಕೆಲವೊಂದಷ್ಟು ಜನ ಪ್ರಮುಖ ನಾಯಕರುಗಳೇ ಇಲ್ಲಿ ಗೈರಾಗಿರುವಂಥದ್ದು ಹಲವು ಪ್ರಶ್ನೆಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ನಿಜಕ್ಕೂ ಬೇರೆ ಕೆಲಸದ ನಿಮಿತ್ತ ಇವರು ಹಾಜರಾಗಿಲ್ವಾ, ಅಥವಾ ಉದ್ದೇಶಪೂರ್ವಕವಾಗಿ ಇವರು ಈ ಸಮಾವೇಶದಿಂದ ಡಿಸ್ಟೆನ್ಸ್ ಕಾಯ್ದುಕೊಂಡಿದ್ದಾರಾ ಅನ್ನುವಂಥದ್ದು ಪ್ರಶ್ನೆ.